ಯಾವಾಗಲೂ ನಿಮ್ಮ ಮೇಕಪ್ ಲಾಸ್ಟಲ್ಲಿ ಹೇಗೆ ಕಾಣಿಸ್ಬೇಕಂದ್ರೆ ಕ್ಲಿಯರಾಗಿ ನಿಮ್ಮ ಸ್ಕಿನ್ ಕಾಣಿಸ್ಬೇಕು, ಒಂದು ಮಟ್ಟಿಗೆ ಗ್ಲೋಯಾಗಿ ಕಾಣಿಸ್ಬೇಕು ಆ್ಯಂಡ್ ಸ್ಮೂತಾಗಿ ಕಾಣಿಸ್ಬೇಕು. ಸೊ ದ್ಯಾಟ್ಸ್ ಕಾಲ್ ದ ಪರ್ಫೆಕ್ಟ್ ಮೇಕಪ್ ಲುಕ್ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪರ್ಫೆಕ್ಟ್ ಮೇಕಪ್ ಲುಕ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ಟಾರ್ಟಿಂಗ್ ವಿತ್ ಮೈ ಮಾಯ್ಶ್ಚರೈಸರ್, ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಟೈಪ್ ಬಂದು ಡ್ರೈ ಸ್ಕಿನ್ ಟೈಪ್ ಆಗಿರೋದ್ರಿಂದ ಫೇಸ್ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಯಿಲಿ ಸ್ಕಿನ್ ಇರೋರು ಫೇಸ್ ಆಯಿಲ್ನ ಸ್ಕಿಪ್ ಮಾಡ್ಬೋದು. ಈಗ ಪ್ರೈಮರ್ ಯೂಸ್ ಮಾಡೋದು ತುಂಬ ಮುಖ್ಯ, ಬಿಕಾಸ್ ಪ್ರೈಮರ್ ನಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ, ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮೇಬೆಲಿನ್ ಫಿಟ್ ಮಿಯ ಪೋರ್ಲೆಸ್ ಮ್ಯಾಟ್ ಪ್ರೈಮರ್ ಯೂಸ್ ಮಾಡಿದೆ. ಆ್ಯಂಡ್ ಈಗ ಕಲರ್ ಕರೆಕ್ಷನ್ ಮಾಡ್ತೀನಿ ಬಿಫೋರ್ ಕನ್ಸೀಲಿಂಗ್. ಪ್ಯಾಕ್ನ ಟೇಕ್ ಕವರ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಹಾಗೂ ನನ್ನ ಈ ಒಂದು ಶೇಡ್ ಬಂದು ಪಂಪ್ಕಿನ್ ಅಂತ, ಆರೆಂಜ್ ಕರೆಕ್ಟರ್. ಸೊ ಇದರ ಮೇಲೆ ಕನ್ಸೀಲರ್ ಯೂಸ್ ಮಾಡ್ತೀನಿ, ಲಾರಿಯಲ್ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್. ಹಾಗೂ ನನ್ನ ಎಕ್ಸಾಕ್ಟ್ ಶೇಡ್ ಬಂದು ಆಲ್ಮಂಡ್. ಸೊ ಇದನ್ನು ಯೂಸ್ ಮಾಡಿದ ಮೇಲೆ ನೋಡಿ, ಬ್ಲೆಂಡ್ ಮಾಡಿದ ನಂತರ ನನ್ನ ಸ್ಕಿನ್ ಫುಲ್ ಈವನ್ ಟೋನಾಗಿ ಕಾಣುತ್ತೆ. ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್ ತುಂಬ ನೀಟಾಗಿ ಕವರ್ ಆಗಿರುತ್ತೆ. ಈಗ ಫೌಂಡೇಶನ್ ಯೂಸ್ ಮಾಡುವಂಥ ಟೈಮ್. ನಾಯ್ಕಾನ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಮ್ಯಾಟ್ ಅಂತ ಇದೆ ಇದ್ರ ಬಾಟಲ್ ಮೇಲೆ, ಬಟ್ ಇದು ಮ್ಯಾಟ್ ಫಿನಿಶ್ ಕೊಡೋದಿಲ್ಲ, ಒಂದು ನ್ಯಾಚುರಲ್ ಗ್ಲೋಯಿ ಮೇಕಪ್ ಥರ ಕಾಣುತ್ತೆ. ಸೊ ತುಂಬ ಲೈಟಾಗಿ ಕೂಡ ಸೂಪರ್ ಫೀಲ್ ಆಗುತ್ತೆ. ಅಂಡರ್ ಐ ಏರಿಯಾನ ಒಂಚೂರು ಬ್ರೈಟ್ ಮಾಡೋದಕ್ಕೆ ಲೋರಿಯಲ್ನ ಕನ್ಸೀಲರೇ ಇನ್ ದ ಶೇಡ್ ಆ್ಯಂಬರ್ ಯೂಸ್ ಮಾಡ್ತೀನಿ, ಒಂಚೂರು ಲೈಟ್ ಶೇಡ್. ಸೊ ನೋಡಿ, ಅಂಡರ್ ಐ ಏರಿಯಾ ಮೇಲೆ ಒಂಚೂರು ಹಾಕಿದ್ಮೇಲೆ ಬ್ರೈಟಾಗಿ ಕಾಣುತ್ತೆ. ಸೊ ಈಗ ನಾನು ಫುಲ್ ಫೇಸ್ ಸೆಟ್ ಮಾಡ್ತಿದ್ದೀನಿ. ನಾನು ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಮೇಕಪ್ ನೀಟಾಗಿ ಸೆಟ್ ಆಗಿರುತ್ತೆ, ಅಂದರೆ ಒಂದು ಮಟ್ಟಿಗೆ ಮ್ಯಾಟ್ ಕೂಡ ಆಗಿರುತ್ತೆ, ಸೆಟ್ ಆಗಿರುತ್ತೆ. ಈಗ ಐಬ್ರೋಸ್ ಫಿಲ್ ಮಾಡೋಣ. ಸ್ವಿಸ್ ಬ್ಯೂಟಿಯ ಮೈಕ್ರೋ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದರಿಂದ ನೀಟಾಗಿ ಶೇಪ್ ಕೊಡ್ಬೋದು, ಐಬ್ರೋಸ್ನ ಫಿಲ್ ಕೂಡ ಮಾಡ್ಬೋದು. ನ್ಯಾಚುರಲ್ ಆಗಿ ಕಾಣುತ್ತೆ, ಅಷ್ಟು ಬೋಲ್ಡಾಗಿ ಕಾಣೋದಿಲ್ಲ, ನ್ಯಾಚುರಲ್ ಆಗಿ ಸ್ಮೂತಾಗಿ ಕಾಣುತ್ತೆ. ಐ ಮೇಕಪ್ಗೆ ವೆಟ್ ಆ್ಯಂಡ್ ವೈಲ್ಡ್ನ ಈ ಒಂದು ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ, ರೋಸೆ ಇನ್ ದಿ ಏರ್ ಅಂತ ಇದರ ಹೆಸರು. ಇದರಲ್ಲಿರುವಂಥ ಲೈಟ್ ಪಿಂಕ್ ಶೇಡ್ನ ತೊಗೊಂಡು ನಾನು ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ. ಈಗ ಇದನ್ನು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂತೀವಿ. ಸೊ ಇದು ಬಂದ್ಬಿಟ್ಟು ನಾನು ಆಗಲೇ ಯೂಸ್ ಮಾಡಿದ ಬ್ರಷ್. ಇದು ಹರಳ್ಕೊಂಡಿರುತ್ತೆ, ಇನ್ನು ಸಾಫ್ಟಾಗಿರುತ್ತೆ. ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಬಂದು ಅಷ್ಟು ಹರಳ್ಕೊಂಡಿರೋದಿಲ್ಲ, ನೋಡಿ ಈ ರೀತಿ ಯು ಶೇಪಲ್ಲಿರುತ್ತೆ. ವ್ಯತ್ಯಾಸ ಏನೋ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇದನ್ನು ಡಾರ್ಕ್ ಶೇಡನ್ನು ಔಟರ್ ಕಾರ್ನರಲ್ಲಿ ಇಟ್ಟು ಬ್ಲೆಂಡ್ ಮಾಡೋದಕ್ಕೆ ಈ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತೀವಿ. ಸ್ವಲ್ಪ ಪ್ರಾಡಕ್ಟ್ನ ತೊಗೊಳ್ಳಿ, ಅದನ್ನು ಡಸ್ಟ್ ಮಾಡಿದ ನಂತರ ನೋಡಿ ಔಟರ್ ಕಾರ್ನರಲ್ಲಿ ಈ ರೀತಿಯಲ್ಲಿ ಪ್ಲೇಸ್ ಮಾಡ್ತಾ ಅದನ್ನು ರೌಂಡ್ ಮೋಷನಲ್ಲಿ, ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ. ಜಸ್ಟ್ ಔಟರ್ ಆ ವಿ ಶೇಪಲ್ಲಿ ಕಾಣುತ್ತೆ ನೋಡಿ ಔಟರ್ ಕಾರ್ನರಲ್ಲಿ, ಅಲ್ಲಿ ಇಟ್ಟು ಈ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ ಡಾರ್ಕ್ ಪಿಂಕ್ ಶೇಡ್ನ ತೊಗೊಂಡು. ಈಗ ಈ ಒಂದು ಗೋಲ್ಡನ್ ಶ್ಯಾಂಪೇನ್ ಶೇಡ್, ಅಂದರೆ ಗೋಲ್ಡನ್ ಶಿಮರಿ ಶೇಡ್ನ ತೊಗೊಂಡು ಫುಲ್ ಐಲಿಡ್ ಮೇಲೆ, ಫಿಂಗರ್ ಮೇಲೆ ಹಾಕ್ಕೊಂಡೆ. ಇನ್ನು ನಿಮಗೆ ಬೆಟರ್ ಡೀಟೇಲಿಂಗ್ ಬೇಕಂದರೆ ಈ ರೀತಿ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ ಅಂತೀವಿ ನೋಡಿ, ಇರುತ್ತೆ ಬ್ರಷು. ಇದನ್ನು ತೊಗೊಂಡು ನೀವು ಕ್ರೀಸ್ನ ಡಿಫೈನ್ ಮಾಡ್ಬೋದು. ಈಗ ಇವತ್ತನ್ನು ಪೆನ್ಸಿಲ್ ಬ್ರಷ್ ಅಂತೀವಿ, ಇದನ್ನು ತೊಗೊಂಡು ಲೋವರ್ ಲ್ಯಾಶ್ ಲೈನ್ನ ನೀವು ಡಿಫೈನ್ ಮಾಡ್ಬೋದು. ಔಟರ್ ಕಾರ್ನರಲ್ಲಿ ಯೂಸ್ ಮಾಡಿದಂಥ ಡಾರ್ಕ್ ಪಿಂಕ್ ಶೇಡ್ನ ತೊಗೊಂಡು ನಾನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್ ಹಾಕ್ಕೊಳ್ಳೋಣ. ಮೇಬೆಲಿನ ಕೊಲಾಸಲ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಒಂದು ವಿಂಗ್ ಹಾಕಿ ಅದನ್ನು ಫಿಲ್ ಮಾಡ್ತಿದ್ದೀನಿ. ನನ್ನ ಲಾಸ್ಟ್ ವಿಡಿಯೋನ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಈಸಿಯಾಗಿ ಐಲೈನರ್ ಹೇಗೆ ಹಾಕ್ಕೋಬೋದು ಅನ್ನೋದನ್ನು ತೋರಿಸಿದ್ದೆ. ಆ್ಯಂಡ್ ಈಗ ಐಲ್ಯಾಶಸ್ನ ಕರ್ಲ್ ಮಾಡಿಬಿಟ್ಟು ಮಸ್ಕರಾಗೆ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತೀನಿ. ಯಾವುದೇ ಒಂದು ಐ ಮೇಕಪ್ ಇದ್ದರೂ ಕೂಡ ಮಸ್ಕರ ಹಾಕಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ದೀನಿ ಇವತ್ತು ನಾನು. ಸೊ ಈಗ ಫೇಸ್ ಮೇಕಪ್ ಕಂಪ್ಲೀಟ್ ಮಾಡಿಬಿಡೋಣ. ಈ ಒಂದು ಶುಗರ್ನ ಸಟಲ್ ಸನ್ನಿಮಿಟ್ ಅನ್ನುವಂಥ ಪ್ಯಾಲೆಟಲ್ಲಿ ಬ್ರೌನ್ ಶೇಡ್ನ ತೊಗೊಂಡು ನಾನು ಕಾಂಟೋರ್ ಆಗಿ ಯೂಸ್ ಮಾಡ್ತಿದ್ದೀನಿ. ನಾನು ಹೇಗೆ ಕಾಂಟೋರ್ ಮಾಡಬೇಕು, ಬ್ಲಷ್, ಹೈಲೈಟರ್ ಎಲ್ಲ ಅಪ್ಲೈ ಮಾಡೋದು ಅಂತ ಒಂದು ವೀಡಿಯೋನಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ. ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಈ ರೀತಿ ಈಸಿಯಾಗಿ ನೋಸ್ನ ಕಾಂಟೋರ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಸಾಫ್ಟ್ ಫ್ಲಫಿ ಬ್ರಷ್ನಿಂದ ಬ್ಲಷ್ನ ಅಪ್ಲೈ ಮಾಡಬೇಕು. ಇದೇ ಪ್ಯಾಲೆಟಲ್ಲಿರುವಂಥ ಬ್ಲಷ್ನ ನಾನು ತೊಗೊಂಡು ಈ ರೀತಿ ಕಾಂಟೋರ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತೀನಿ ಆನ್ ಯೋರ್ ಚೀಕ್ ಬೋನ್. ಆ್ಯಂಡ್ ಈಗ ಅದೇ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನೀವು ಈ ರೀತಿ ಹೈಲೈಟರ್ ಹಾಕೋಬೋದು, ಈಸಿ ಆಗುತ್ತೆ.
ಆ್ಯಂಡ್ ಫಾರ್ ಲಿಪ್ಸ್ಟಿಕ್ ನನ್ನ ಒಂದು ಫೇವ್ರೆಟ್ ಮ್ಯಾಕ್ನ ಒಂದು ಲಿಪ್ಸ್ಟಿಕ್ ಇದು ಮೆಹರ್ ಅನ್ನುವಂಥ ಶೇಡಲ್ಲಿ. ಸೊ ಬ್ಯೂಟಿಫುಲ್ ಪಿಂಕ್. ನಾನು ಇದರ ಮೇಲೆ ಫೇಸಸ್ ಕ್ಯಾನಡಾನ ಲಿಪ್ ಗ್ಲಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈಗ ಮೇಕಪ್ ಎಲ್ಲ ಮುಗಿದಿದ ನಂತರ ಲಾಸ್ಟಲ್ಲಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ನಿಮ್ಮ ಮೇಕಪ್ನ ಸೆಟ್ ಮಾಡಬೇಕಾಗತ್ತೆ. ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ, ಈ ಲುಕ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.